ಗೌರಿ ಗಣೇಶ ಹಬ್ಬ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಗಿದೆ. ಹುಬ್ಬಳ್ಳಿಯ ಹಳೆ ಸಿಎಆರ್ ಮೈದಾನದಲ್ಲಿ ಇವತ್ತು ಪರೇಡ್ ನಡೆಸಲಾಯಿತು. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಪರೇಡ್ ನಡೆಸಲಾಗಿದೆ. 700ಕ್ಕೂ ಹೆಚ್ಚು ರೌಡಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರು. ಇನ್ನು ಅಹಿತಕರ ಚಟುವಟಿಕೆಗಳಲ್ಲಿ ಭಾಗಿಯಾಗದೇ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಅವಳಿ ನಗರದಲ್ಲಿ 1800ಕ್ಕೂ ಹೆಚ್ಚು ರೌಡಿ ಶೀಟರ್ಗಳಿದ್ರು. ಅದರಲ್ಲಿ 506 ರೌಡಿ ಶೀಟರ್ಗಳನ್ನು ಕ್ಲೋಸ್ ಮಾಡಿದ್ದೀವಿ. ಹೊಸದಾಗಿ 101 ರೌಡಿ ಶೀಟರ್ಗಳನ್ನು ಓಪನ್ ಮಾಡಿದ್ದೀವಿ. ಹಲವಾರು ಕಾರಣಗಳಿಂದ ಸುಮಾರು 350ರಷ್ಟು ಜನ ಬಂದಿಲ್ಲ. ಪ್ರತ್ಯೇಕವಾಗಿ ಠಾಣಾ ಹಂತದಲ್ಲಿ ಉಳಿದವರನ್ನ ಕರೆಸ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ 20 ಲಕ್ಷ ಪಾಪ್ಯುಲೇಷನ್. ಯಾರೋ 100-200 ಜನ ರೌಡಿ ಶೀಟರ್ಸು ಅಫೆನ್ಸ್ ಮಾಡೋರಿಗೋಸ್ಕರ ನಾವು ಹೋಗಿ ಉಳಿದವ್ರದೆಲ್ಲ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಪೀಸ್ನ ಇಷ್ಟಪಟ್ಟು ಆಗಲ್ಲ. ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಒಂದು ಅಫೆನ್ಸ್ ಯಾವುದೋ ಒಂದು ಪ್ರಿಟೆಕ್ಸ್ಟಲ್ಲಿ ಆಯಿತು, ಯಾವುದೋ ಒಂದು ಟೈಮಲ್ಲಿ ಕುಡ್ದಾಯಿತು, ಯಾವ ಕೇಸಿಂದು ಯಾವ ಕೇಸ್ ಆಫ್ ಮಾಡ್ರಿ, ಏನು ಆಫ್ ಮಾಡ್ರಿ, ಆಫ್ ಮಾಡೋದು ನೀವು ಮಾಡಿದ್ದಿಲ್ಲದಲ್ಲ. ಆಫ್ ಮಾಡಿದ್ರೆ ಸಾಯ್ಸಕ್ಕೆ ಟ್ರೈ ಮಾಡಿದ್ರೆ ಸಿಗ್ತಿರಲ್ಲ ಅಂತ ಅರ್ಥ ಅಷ್ಟೇ. ಏನು ಹಾಕ್ಕೊಂಡಿದ್ದೀರ, ಟ್ಯಾಟು ಗಿಟ್ ಹಾಕ್ಕೊಂಡಿದ್ದೀಯ? ಹಾಂ, ಬಾಯ್ ತೋರಿಸು, 4 ಜನ ನೋಡಲಿ ರೌಡಿ ಶೀಟರ್ಗಳು ಹೆಂಗಿರ್ತಾರೆ. ಏನಿದೆ ಏನಂತ ಹಾಕ್ಕೊಂಡಿದ್ಯಪ್ಪ? ಅಮ್ಮ ಅಂತ ಕೈಯಲ್ಲಿ ಹಾಕ್ಕೊಂಡು ಅದೇ ಕೇಸಲ್ಲಿ ಅದೇ ಕೈಯಲ್ಲಿ ಆಫ್ ಮಾಡ್ರೆ ಮಾಡ್ತೀಯಲ್ಲ, ಪರವಾಗಿಲ್ಲ. ನೆಟ್ಟಿಗೆ ನಿಂತ್ಕೊಳ್ಳಲೇ, ನಿಂತ್ಕೊಳ್ಳೋ. ನೀನು ಸಾಚಾನ, ನೀನು ಮಾಡ್ರೆ ನಾನು ಬಂದ ಮೇಲೆ ಆಗಿರೋದು. ಅದು ಮಕ್ಕದಲ್ಲೇ ಕಾಣುತ್ತೆ ನೋಡಿ ನಿಮ್ಮ ಕ್ರಿಮಿನಾಲಿಟಿ ಎಷ್ಟಿದೆ ಅಂತ. ಮನೆ ಬಿಟ್ಕೋತಾರ? ತಂದೆ ತಾಯಿಗಳು ಹೇಳಲ್ವಾ ನಿಮಗೆ? ಯಾರಿದ್ದಾರೆ ಮನೆಯಲ್ಲಿ? ಅಪ್ಪ ಅಮ್ಮ ಬಿಟ್ಕೋತಾರ ಹಿಂಗೋದ್ರೆ? ಅವ್ರಿಗೂ ಎದುರಿಸ್ಕೊಂಡು ಹೊಡ್ಕೊಂಡಿರ್ತೀರಿ ನಾವು ಮೋಸ್ಟ್ಲಿ. ಇದು ಯಾವ ನಿಮಗೆ ಸ್ಟೇಷನಿಗೆ ಕರ್ಸಲ್ವ? ನೀವು ವೇಸ್ಟಲ್ಲಿದ್ದವ್ರು ನೆಂಗಡಿ ಕರ್ಸ್ಕೊತೀರಿ ಸ್ಟೇಷನಿಗೆ? ಪ್ರತಿ ಸರಿ ಅದನ್ನೇ ಹೇಳ್ಬೇಕಾ? ಎಲ್ಲ ನೀಟಾಗಿ ಒಂದು ದಿವಸ ಮುಂಚೆ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಪಿಕ್ ಮಾಡೋದು. ಒಳ್ಳೆ ವೇಸ್ಟಲ್ಲಿ ಕರ್ಕೊಂಡ್ಬರೋಕ್ಕಾಗಲ್ಲ ನೋಡಿ. ಒಂದು ಮಕ ನೋಡಿರೋ ಒಂದು ಮರ್ಡರ್ ಮಾಡಿರೋ ಜೊತೆ ಇವಾಗಲೂ ಒಂದು ಕ್ರಿಮಿನಲ್ಲೇ. ಯಾಕೆ ಹಂಗೆ ಬಿಟ್ಟಿದೆ ಗಡ್ಡ? ಶ್ರಾವಣ ಎಷ್ಟು ದಿವಸ ಸ್ಟಾರ್ಟ್ ಆಗಿ? 15 ದಿವಸಕ್ಕೆ ಅಷ್ಟುದ್ದ ಗಡ್ಡ ಬರುತ್ತಾ? ಏಯ್, 15 ದಿವಸಕ್ಕೆ ಇಷ್ಟುದ್ದ ಬರುತ್ತಾ ಗಡ್ಡ? ಮತ್ತೆ ನಿಮಗೆ ಯಾವ ಶ್ರಾವಣ? ಯಾರಿದ್ದಾರೆ ಮನೆಯಲ್ಲಿ? ಅಪ್ಪ ಅವ್ವ ಬಿಟ್ಕೋತಾರ ಹಂಗೆಲ್ಲ ಹೋದ್ರೆ? ನಮ್ಮ ಮನೆಗಳು ಕಟ್ಟಿಂಗ್ ಒಂದಿಷ್ಟು ಜಾಸ್ತಿ ಆದರೆ ಹೊರಗೆ ನಿಲ್ಸೋ. ಇವಾಗ ಕಟ್ಟಿಂಗ್ ಮಾಡಿಸ್ಕೊಂಬಂದ್ರೆ ಕಾಲು ಶೀಟ್ ಆಗುತ್ತಾ? ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಎನ್ ಶಶಿಕುಮಾರ್ ಅವರು ರೌಡಿ ಶೀಟರ್ಗಳಿಗೆ ಚಳಿ ಬಿಡಿಸಿದ್ದಾರೆ. ಅವರ ಒಂದು ಮನಸ್ಥಿತಿಯಲ್ಲಿ ಪರಿವರ್ತನೆ ಆಗದೇ ಇರೋದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಕ್ಯಾಮರಾಗಳ ಮುಂದೆನೇ ಅವರಿಗೆ ಝಾಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾದರು. ಡಿಸೆನ್ಸಿ ಅನ್ನುವಂಥದ್ದು ಇನ್ನೂ ನಿಮ್ಮಲ್ಲಿ ಬಂದಿಲ್ಲ. ಹೆಬಿಚುವಲ್ ಅಫೆಂಡರ್ಸ್ ನೀವೆಲ್ಲರೂ ಕೂಡ ನಿಮ್ಮ ಹ್ಯಾಬಿಟ್ನಲ್ಲಿ ಅದು ಬಂದುಬಿಟ್ಟಿದೆ ಈ ಕ್ರಿಮಿನಾಲಿಟಿ ಅನ್ನುವಂಥದ್ದು ಅಂತ ತೀವ್ರವಾಗಿ ಝಾಡಿಸಿದ್ದಾರೆ. ಇದರ ಜೊತೆಗೆ ನೀಟಾಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಮನುಷ್ಯರ ರೀತಿಯಲ್ಲಿ ಇರಿ ಅಂತ ಪಾಠವನ್ನು ಕೂಡ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಎಲ್ಲ ರೌಡಿ ಶೀಟರ್ಗಳಿಗೂ ಕೂಡ ಬೆಂಡೆತ್ತುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಎದುರಿಗೆ ಗಣೇಶ ಚತುರ್ಥಿ ಬರ್ತಾ ಇದೆ. ಹೀಗಾಗಿ ಅವಳಿ ನಗರದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ, ಯಾವುದೇ ರೀತಿಯಾದಂತಹ ಒಂದು ಕ್ರಿಮಿನಲ್ ಅಫೆನ್ಸ್ಗಳು ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ.